ರಾಜೋವಾಚ ಪ್ರಿಯವ್ರತೋ ಮಹಾಭಾಗವತಃ ಆತ್ಮಾರಾಮಃ ಕಥಂ ಮುನೆ ಗೃಹೇ ರಮತ ಯನ್ಮೂಲಃ ಕರ್ಮಬಂಧ ಪರಾಭವಃ. ಇದು ಪಂಚಮಸ್ಕಂಧ. ನಿನ್ನೆ ಚತುರ್ಥ ಸ್ಕಂಧದ ಸಮಾಪ್ತಿಯನ್ನು ಮಾಡಿದ್ದೇವೆ. ಚತುರ್ಥ ಸ್ಕಂಧದಲ್ಲಿ ಮೊಟ್ಟ ಮೊದಲಿಗೆ ದತ್ತಾತ್ರೇಯನ ಅವತಾರ, ಆಮೇಲೆ ಸತೀದೇವಿಯ ಕಥೆ, ಧ್ರುವರಾಜನ ಕಥೆ, ಋತುಚಕ್ರವರ್ತಿಯ ಕಥೆ, ಕೊನೆಗೆ ಪ್ರಾಚೀನ ಬರ್ಹಿ ರಾಜನ ಕಥೆ, ನಾರದರ ಉಪದೇಶ. ಇಷ್ಟು ಪ್ರಧಾನವಾದದ್ದು. ಮಧ್ಯದಲ್ಲಿ ಪ್ರಚೇತಸರ ಮಕ್ಕಳಾಗಿರುವಂತಹ ಆ ಪ್ರಾಚೇತಸರು ಬಂದದ್ದು, ದಕ್ಷರ ಮಗಳ ಅವರು ಹುಟ್ಟಿದ್ದು, ಅದೆಲ್ಲ ಕಥೆ ಅಲ್ಲಿ ಬರ್ತದೆ. ಹರಿಯಶ್ವರು ಶಬಲಾಶ್ವರು ಅನ್ನುವರು ಹುಟ್ಟಿದ್ದು, ಅವರಿಗೆ ನಾರದರು ಉಪದೇಶ ಮಾಡಿ ಕಳಿಸಿಬಿಟ್ಟದ್ದು. ಈಗ ಉತ್ತಾನಪಾದನ ಕಥೆಯನ್ನು ಮುಗಿಸಿ ಆದ ಮೇಲೆ ಪ್ರಿಯವ್ರತ ಮಹಾರಾಜನ ಕಥೆಯನ್ನು ಹೇಳ್ತಾರೆ. ಎಂಥ ಪ್ರಿಯವ್ರತ ಮಹಾರಾಜ! ಪ್ರಿಯವ್ರತ ಮಹಾರಾಜ ಭಾರೀ ಮಹಾರಾಜ. ಅಂಥ ಮಹಾರಾಜನೇ ಇನ್ನೊಬ್ಬ ಸಿಗಲಿಕ್ಕಿಲ್ಲ. ಮೊಟ್ಟ ಮೊದಲಿನ ಮಹಾರಾಜ ಪ್ರಿಯವ್ರತನೇ. ಆದ್ದರಿಂದ ಪ್ರಿಯವ್ರತಾದಿ ಚಕ್ರವರ್ತಿಗಳು ಎಂದು ಹೇಳುವಂಥದ್ದು ರೂಢಿ. ಅಂಥ ಮಹಾನುಭಾವ ಅವನು. ರಾಜ ಪರೀಕ್ಷಿತ್ ರಾಜ ಪ್ರಶ್ನೆ ಕೇಳ್ತಾನೆ. ಪ್ರಿಯವ್ರತ ಮಹಾರಾಜ ಅವನು ಗೃಹಸ್ಥಾಶ್ರಮದಲ್ಲಿದ್ದು ಆನಂದದಿಂದ ಭಗವದ್ಭಕ್ತನಾಗಿದ್ದರೂ ಗೃಹಸ್ಥಾಶ್ರಮದಿಂದ ಸಂಸಾರದಲ್ಲಿ ಇದ್ದ ಎಂದು ಹೇಳಿದಾಗ ಇದು ಹೇಗೆ ಸಾಧ್ಯ? ಇದು ಸಾಧ್ಯವೇ ಆಗಲಿಕ್ಕಿಲ್ಲ. ಯಾಕೆ ಅಂತಂದರೆ ಗೃಹಸ್ಥಾಶ್ರಮದಲ್ಲಿರೋದು ಅಂತಂದರೆ ಭೋಗದಲ್ಲಿ ತತ್ಪರನಾಗಿರೋದು, ಪರಮಾತ್ಮನಲ್ಲಿ ಆತ್ಮಾರಾಮನಾಗಿರೋದು ಅಂತಂದರೆ ಭೋಗದನ್ನು ಬಿಟ್ಟು, ಹೆಂಡತಿ ಮಕ್ಕಳನ್ನು ಬಿಟ್ಟು ಸನ್ಯಾಸವನ್ನು ತೆಗೆದುಕೊಳ್ಳುವುದು. ಎರಡೂ ಅತ್ಯಂತ ವಿರುದ್ಧವಾದದ್ದು. ಇದು ಹೇಗೆ ಒಂದು ಕಡೆಗೆ ಸಿಗ್ತದೆ? ಅಲ್ಲದೆ ನೂನಂ ಮುಕ್ತ ಸಂಗಾನ ಅಂತಹ ಮಹಾಜ್ಞಾನಿಗಳಿಗೆ ಈ ರೀತಿಯಾಗಿ ಆಸಕ್ತಿ ಗೃಹಸ್ಥಾಶ್ರಮದಲ್ಲಿ ಅವರು ಇರೋದು ಎಂದಿಗೂ ಸಾಧ್ಯವಿಲ್ಲ. ಅದನ್ನು ಹೇಗೆ ಮಾಡಿದರು? ಪರಮಾತ್ಮನ ಪಾದಾರವಿಂದಗಳಲ್ಲಿ ಯಾರಿಗೆ ಭಕ್ತಿ ಇದೆಯೋ, ನಿಷ್ಠೆ ಇದೆಯೋ ಅವರಿಗೆ ಈ ರೀತಿಯಾಗಿ ಪರಮಾತ್ಮನ ಪಾದಗಳನ್ನು ಬಿಟ್ಟು ಕುಟುಂಬದಲ್ಲಿ ಅವರಿಗೆ ಸ್ಪೃಹ, ನಾನು ಮದುವೆಯಾಗಬೇಕು, ಮಕ್ಕಳನ್ನು ಪಡೆಯಬೇಕು, ಭೋಗ ಮಾಡಬೇಕು, ಐಶ್ವರ್ಯವನ್ನು ಗಳಿಸಬೇಕು ಇತ್ಯಾದಿಯಾದ ಇಚ್ಛೆ ಬರಲು ಸಾಧ್ಯವಿಲ್ಲ. ಮತ್ತು ಅಲ್ಲಿ ಮತಿ ಅಭಿಮಾನವಿರಲು ಸಾಧ್ಯವಿಲ್ಲ. ಅಭಿಮಾನ, ಇಚ್ಛೆ ಇವೆರಡೂ ಇರಲಿಕ್ಕೆ ಸಾಧ್ಯವಿಲ್ಲ. ಅಂಥದ್ದು ಹೇಗೆ ಅವನಿಗೆ ಈ ರೀತಿಯ ಇಚ್ಛೆ ಬಂತು ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ ಶ್ರೀಶುಕ ಉವಾಚ ಬಾಢಮುಕ್ತಂ ಭಗವತ ಉತ್ತಮ ಶ್ಲೋಕಸ್ಯ ಚರಣಾರವಿಂದಮಕರಂದರಸೆ ಆದಿತಃ ಆವೇಶಿತಚೇತಸಃ ಭಾಗವತ ಪಾರಮಹಂಸ್ಯ ದಯಿತಃ ಕಥಂಚಿದಂತರಾಯ ವಿಹತಾಂ ಸ್ವಾಂ ಶಿವತವಾಂ ಪದವೀಂ ನ ಪ್ರಾಯೇಣ ಹಿನ್ಮನ್ನಾಸ್ತೆ. ಭಗವಂತನ ಚರಣಾರವಿಂದಗಳ ಪರಮಭಕ್ತರಾಗಿರುವಂತಹ ನಾರದರ ಸಮಾಗಮದಿಂದ, ಸಂಬಂಧದಿಂದ, ಆ ನಾರದರ ಉಪದೇಶದಿಂದ ಈ ವ್ಯಕ್ತಿ ಪ್ರಿಯವ್ರತ ಅನಾದಿ ಕಾಲದಿಂದಲೂ ಕೂಡ ಭಗವಂತನ ಭಕ್ತರಾಗಿರುವ ನಾರದರ ಸಮಾಗಮವಿದ್ದದ್ದಕ್ಕೆ ಇವನು ಮತ್ತು ತನ್ನ ಶಿವತಮವಾದ ಪದವಿ, ಉತ್ತಮವಾದಂತಹ ಸನ್ಮಾರ್ಗ, ಆ ಮಾರ್ಗವನ್ನು ತಿರಸ್ಕಾರ ಮಾಡಲಿಲ್ಲ. ಧರ್ಮ ಮಾರ್ಗ, ಭಗವಂತನ ಭಕ್ತಿಯ ಮಾರ್ಗ, ಶ್ರೇಷ್ಠವಾದಂತಹ ಭಗವದ್ ಆರಾಧನೆ ಇವುಗಳನ್ನು ಬಿಡಲಿಲ್ಲ. ಯರ್ಹಿ ವಾವಸ ರಾಜಪುತ್ರ ಪ್ರಿಯವ್ರತಃ ಪರಮಭಾಗವತೋ ನಾರದಸ್ಯ ಚರಣೋಪಸೇವಯ ಅಂಜಸಾವಗತ ಪರಮಾರ್ಥ ಸತ್ತತ್ವ ಬ್ರಹ್ಮಸತ್ರೇಣ ದೀಕ್ಷಿಷ್ಯಮಾಣಃ ಅವನಿತಲ ಪರಿಪಾಲನಾಯ ಆಮ್ನಾಥ ಪ್ರವರ ಗುಣಗಣೈಕಾಂತಭಾಜನತೆಯ ಸ್ವಪಿತ್ರ ಉಪಾಮಂತ್ರಿತಃ ಭಗವತಿ ವಾಸುದೇವೇ ಏವ ಅವ್ಯವಧಾನ ಸಮಾಧಿಯೋಗೇನ ಸಮಾವೇಶದ ಸಕಲಕಾರಕ ಕ್ರಿಯಾಕಲಾಪಃ ನೈವಾಭ್ಯನಂದ ಯದಪಿ ತತ್ಪ್ರತ್ಯಾಮ್ನಾತವ್ಯಂ ತದಧಿಕರಣೆ ಆತ್ಮನೋ ಅನ್ಯಸ್ಮಾದಸತೋ ಯದಾ ಪರಾಭವಂ ಅನ್ವೀಕ್ಷಮಾಣಃ. ಹೇಳ್ತಾರೆ, ಆ ರಾಜಪುತ್ರ ಸ್ವಯಂಭವ ಮನುವಿನ ಮಗನಾದ ಪ್ರಿಯವ್ರತ ಪರಮ ಭಾಗವತ ನಾರದರ ಚರಣ ಸೇವೆಯಿಂದ ಭಗವತ್ತತ್ವವನ್ನು ತಿಳಿದವನು ಬ್ರಹ್ಮಸತ್ರೇಣ
ಬ್ರಹ್ಮಸತ್ರ ಎಂದರೆ ಸನ್ಯಾಸ. ಸನ್ಯಾಸವನ್ನು ಸ್ವೀಕಾರ ಮಾಡಬೇಕೆಂದು ಸಿದ್ಧನಾಗಿದ್ದ. ಸ್ವಾಯಂಭುವವನ್ನುವಿನ ಮಗ ಸಪ್ತದ್ವೀಪ ಸಪ್ತಸಾಗರಗಳಿಗೆ ರಾಜನಾಗುವ ಯೋಗ್ಯತೆ ಇರುವಂತಹ ದೊಡ್ಡ ಅಧಿಕಾರಿ. ಆ ವ್ಯಕ್ತಿ ಅವನು ನಾನು ಸನ್ಯಾಸ ತೆಗೆದುಕೊಳ್ತೇನೆ ಅಂತ ಹೊರಡ್ತಾನೆ. ಏನೋ ವೈರಾಗ್ಯವಿರಬೇಕು ನೋಡಿ, ಎಂಥ ಜ್ಞಾನವಿರಬೇಕು, ಎಷ್ಟು ಭಕ್ತಿ ಇರಬೇಕು. ಇದು ಸುಲಭವಾಗಿ ಲಭಿಸುವಂಥದ್ದಲ್ಲ. ಬಹಳ ಶ್ರಮ, ಬಹಳ ಕಷ್ಟ, ಬಹಳ ದೊಡ್ಡ ಯೋಗ್ಯತೆ ಬೇಕು. ಭಾರೀ ಸಾಧನೆಯ ಪರಿಪಾಕವಾಗಿರಬೇಕು. ಅಂದಾಗ ಈ ವಿಧವಾದಂಥದ್ದು ಸಾಧ್ಯವಾಗ್ತದೆ. ಅಂದರೆ ನಾನು ಹೇಳುವುದೇನು, ಯೋಗ್ಯತೆಯನ್ನಂತೂ ನಾವು ಗಳಿಸಲಾರೆವು. ನಮ್ಮ ಯೋಗ್ಯತೆ ನಿಶ್ಚಿತ. ಅಷ್ಟು ಸಿದ್ಧವಾಗಿದ್ದರೂ ಸಾಧನೆಗಳನ್ನಾದರೂ ನಾವು ಹೆಚ್ಚು ಹೆಚ್ಚು ಸಾಧನೆಗಳನ್ನು ಮಾಡಿ ಸಿದ್ಧಿಯನ್ನು ಪಡೆಯಲಿಕ್ಕೆ ಆಗತ್ತೆ. ಅದನ್ನು ಬಿಟ್ಟು ನಾವು ವ್ಯರ್ಥವಾಗಿ ಕಾಲಹರಣ ಮಾಡಿ ಕ್ಷುದ್ರರಾಗಿ ಕ್ಷುದ್ರ ಜಂತುವಿನಂತೆ ಬದುಕುವುದನ್ನು ಕಲಿಬಾ. ಹೇಳ್ತಾರೆ, ಸ್ವಪಿತ್ರ ಅವನಿತಲ ಪರಿಪಾಲನಾಯ ಆಮ್ನಾಥ ಪ್ರವರ ಗುಣಗಣೈಕಂತ ಭಾಜನತೆಯ. ಭೂಮಿಯನ್ನು ರಕ್ಷಣೆ ಮಾಡುವುದಕ್ಕೆ, ಪರಿಪಾಲನೆ ಮಾಡುವುದಕ್ಕೆ ರಾಜನಿಗೆ ಬೇಕಾದ ಏನೆಲ್ಲ ಗುಣವೋ ಆ ಎಲ್ಲ ಗುಣವೂ ಕೂಡ ಇವನಲ್ಲಿತ್ತು. ಅದನ್ನು ಕಂಡೇ ಅಪ್ಪ ಕರೆದ, ಬಾಯಲ್ಲಿ ನೀನು ಅವಶ್ಯವಾಗಿ ರಾಜ್ಯವನ್ನು ಸ್ವೀಕಾರ ಮಾಡಬೇಕು, ಭೂಮಿಯನ್ನು ಆಳಬೇಕು ಅಂತ ಹೇಳಿದರೆ ಅವನಂತಾನೆ, ಭಗವತಿ ವಾಸುದೇವೇ ಏವ ಅವ್ಯವಧಾನ ಸಮಾಧಿ ಯೋಗೇನ ಸಮಾವೇಶಿತ ಸಕಲ ಕಾರಕ ಕ್ರಿಯಾಕಲಾಪ. ಎಲ್ಲ ಕಾರಕಗಳು ಭಗವದಧೀನ, ಎಲ್ಲ ಕ್ರಿಯೆಯನ್ನು ಮಾಡುವವನು ಪರಮಾತ್ಮ, ಎಲ್ಲ ಫಲ ಸಿಗುವುದು ಪರಮಾತ್ಮನ ದೀನ, ನಾನೇನು ಮಾಡೋಳಿದ್ದೀನಿ ಅಂತ ಹೇಳಿ ಭಗವಂತನಲ್ಲಿ ಸಮಸ್ತವಾಗಿರುವಂಥದ್ದನ್ನು ಸಮರ್ಪಣೆ ಮಾಡಿದ ಆ ಮಹಾತ್ಮ ಅವನಂದ, ನಾನು ರಾಜ್ಯ ಆಳಬೇಕು. ಯದಪ್ಯಪ್ರತ್ಯಾಮ್ನಾತವ್ಯಂ ಯದ್ಯಪಿ ತದಪ್ರತ್ಯಾಮ್ನಾತವ್ಯಂ. ಅಪ್ಪ ಹೇಳಿದ ಮೇಲೆ, ಗುರುಗಳು ಹೇಳಿದ ಮೇಲೆ ಅದನ್ನು ಮಾಡುವುದಿಲ್ಲ ಅಂತ ಅನ್ನಬಾರದು. ಪ್ರತ್ಯಾಮ್ನಾನ ಮಾಡಬಾರದು, ಪ್ರತಿಯಾಗಿ ಮಾತಾಡಬಾರದು. ಆದರೂ ತದಧಿಕರಣೆ ರಾಜ್ಯವನ್ನು ರಕ್ಷಣೆ ಮಾಡುವ ವಿಷಯದಲ್ಲಿ ಆತ್ಮನೋ ಅನ್ಯಸ್ಮಾತ್ ಅಸತಃ. ಇದು ಪರಮಾತ್ಮನನ್ನು ಬಿಟ್ಟು ಬೇರೆಯಾದ ವಿಷಯ, ವೈಶಿಕವಂತಹ ವಿಷಯಗಳು. ಅವುಗಳಿಂದ ನಮಗೆ ಅಮಂಗಲವಾಗ್ತದೆ, ಅನರ್ಥವಾಗುತ್ತೆ, ಬೇಡ ನನಗೆ ಅಂತ ಹೇಳಿ ಪರಾಭವ ಅನ್ವೀಕ್ಷಮಾನ. ಅತಃ ಆಗ ಸ್ವಯಂಭವಮನು ಬ್ರಹ್ಮದೇವರನ್ನು ಸ್ಮರಣೆ ಮಾಡ್ತಾನೆ. ಆ ಬ್ರಹ್ಮದೇವರನ್ನು ಅತಃ ಭಗವಾನ್ ಆದಿದೇವ ಏತಸ್ಯ ಗುಣವಿಸರ್ಗಸ್ಯ ಪರಿಬ್ರಹ್ಮಣಾನುಧ್ಯಾನೇನ ವ್ಯವಸಿತ ಸಕಲ ಜಗದಭಿಪ್ರಾಯ ಆತ್ಮಯೋನಿ ಅಖಿಲ ನಿಗಮ ನಿಜ ಜನ ಪರಿವೇಷ್ಟಿತ ಸ್ವಭವನಾದವತಾರ. ಇಷ್ಟಾದಾಗ ಆ ಸ್ವಯಂಭವನು ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ತಮ್ಮಪ್ಪನಿಗೆ ಮಗ ತನ್ನ ಮಾತು ಕೇಳದೆ ಇದ್ದರೆ ಅಜ್ಜನಿಗೆ ಮೊಮ್ಮಗನ ದೂರು ಹೇಳುವಂತೆ. ಏನು ನೋಡ್ರಿ, ಯಾರು ಮಕ್ಕಳು, ಯಾರು ಮೊಮ್ಮಕ್ಕಳು, ಯಾರು ತಂದೆ, ಅವರೇನು ಟಾಮ್ ಡಿಕ್ ಆ್ಯಂಡ್ ಹರಿ ಅಲ್ಲ. ಅವರು ಸಾಕ್ಷಾತ್ ಬ್ರಹ್ಮದೇವರು, ಸ್ವಯಂಭವಮನು, ಪ್ರಿಯವ್ರತ ಮಹಾರಾಜ. ಒಬ್ಬರಿಗಿಂತಲೂ ಒಬ್ಬರು ಉತ್ತಮರಾಗಿರುವ ವೈಷ್ಣವರು. ಬ್ರಹ್ಮದೇವರಂತೂ ಸಮಸ್ತ ಜಗದಧೀಶರಾದ ಜೀವೋತ್ತಮರು. ಅಂಥವರನ್ನು ನೆನೆಸಿದಾಗ ಅವರು ಬರ್ತಾರೆ. ಬರುವಾಗ ಹೇಗೆ ಬಂದರು ಅಂತಂದರೆ, ವ್ಯವಸಿತ ಸಕಲ ಜಗದಭಿಪ್ರಾಯ. ಅವರು ಜಗತ್ತಿನಲ್ಲಿ ಸೇರಿದ ಈ ಪ್ರಿಯವ್ರತ ಮಹಾರಾಜನ ಮನಸ್ಸಿನ ಅಭಿಪ್ರಾಯವನ್ನು ತಿಳಿದು ಆತ್ಮಯೋನಿ ಬ್ರಹ್ಮದೇವರು ನಿಖಿಲ ನಿಗಮ ನಿಜ ಜನ ಪರಿವೇಷ್ಟಿತ. ನಿಖಿಲ ನಿಗಮ ವೇದಾದಿಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ, 4 ವೇದಾಭಿಮಾನಿ ದೇವತೆಗಳು ಬ್ರಹ್ಮದೇವರ ಸುತ್ತ ನೆರೆದಿವೆ, ಸ್ತೋತ್ರ ಮಾಡ್ತಾ ಇವೆ. ಆ ಸ್ತೋತ್ರವನ್ನು ಅವರು ಬ್ರಹ್ಮದೇವರನ್ನು, ಬ್ರಹ್ಮಾಂತರ್ಯಾಮಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದರೆ, ಬ್ರಹ್ಮದೇವರು ಈ ಸ್ತೋತ್ರ ಪರಮಾತ್ಮನ ಸ್ತೋತ್ರ ಅಂತ ಹೇಳಿ ಸದೈವ ಚಿಂತನವನ್ನು ಮಾಡ್ತಾ ಕೆಳಗಿಳಿದು ಬರ್ತಾ ಇದ್ದ. ನಿಗಮ ನಿಜ ಜನ ಮರೀಚ್ಯಾದಿ ಋಷಿಗಳು ಅವರಿಂದ ಪರಿವೇಷ್ಟಿತನಾಗಿ ಸ್ವಭವನ ಸತ್ಯಲೋಕದಿಂದ ಕೆಳಗಿಳಿದು ಬಂದ.
ತತ್ತ ತತ್ರ ಗಗನತಲೆ ಉಡುಪತಿರಿವ ವಿಮಾನಾವಲಿಭಿ ಅನುಪಥಂ ಅಮರ ಪರಿವೃಢೈರಭಿಪೂಜ್ಯಮಾನ ಪಥಿ ಪಥಿ ಚ ವರೂಥಶಃ ಸಿದ್ಧಗಂಧರ್ವ ಸಾಧ್ಯಚಾರಣ ಮುನಿಗಣೈ ಉಪಗೀಯಮಾನ ಗಂಧಮಾದನ ದ್ರೋಣೀಂ ಅವಭಾಸಯನ್ನುಪಸಸರ್ಪ. ಸೂರ್ಯ ಉದಯವಾದಾಗ ಹೇಗೆ ಬೆಳಕು ಬರಬೇಕೋ ಹಾಗೆ ಬ್ರಹ್ಮದೇವರು ಕೆಳಗಿಳಿದು ಬರುವಾಗ ಮಂದರ ದ್ರೋಣಿ ವ್ಯಾಲಿ, ಆ ವ್ಯಾಲಿಯಲ್ಲಿ ಕಪ್ಪು ಕತ್ತಲು, ಅಂಥ ಕತ್ತಲಲ್ಲಿ ಪೂರ್ಣ ಬೆಳಕನ್ನು ಕೊಟ್ಟು ಕೆಳಗೆ ಬರ್ತಾರೆ. ಆಗ ತತ್ರ ವಾ ಏನಂ ದೇವರ್ಷಿ ಹಂಸಯಾನೇನ ಪಿತರಂ ಭಗವಂತಂ ಹಿರಣ್ಯಗರ್ಭಮುಪಲಭಮಾನಃ ಸಹಸೈವ ಸಹ ಪಿತಾಪುತ್ರಾಭ್ಯಾಂ ಅವಹಿತಾಂಜಲಿರುಪತಸ್ಥೆ. ಆಗ ಪ್ರಿಯವ್ರತ, ಅವನಿಂದ ಸಹಿತನಾದ ಸ್ವಯಂಭವಮನು ಹಾಗೂ ದೇವರ್ಷಿ ನಾರದ 3 ಜನ ಇರ್ತಾರೆ. ಅಲ್ಲಿ ಅವನು ತಪಸ್ಸು ಮಾಡುವುದಕ್ಕೆ ಹೋಗಿರ್ತಾನೆ. ಆಗ ಪ್ರಿಯವ್ರತನಿಗೆ ಕನ್ವಿನ್ಸ್ ಮಾಡುವುದಕ್ಕಾಗಿ ಸ್ವಯಂಭವಮನು ಬರ್ತಾನೆ. ನಾರದರು ತಪಸ್ಸು ಮಾಡುವುದು ಹೇಗೆ ಅನ್ನುವುದನ್ನು ತಿಳಿಸ್ತಾರೆ ಮಂದರ ದ್ರೋಣಿಯಲ್ಲಿ. ಸ್ವಯಂಭವಮನು ನೀನು ರಾಜನಾಗು ಅಂತ ಕರೆಯುವುದಕ್ಕೆ ಹೋಗಿರ್ತಾನೆ. ಈ ಸಂದರ್ಭದೊಳಗೆ ಬ್ರಹ್ಮದೇವರು ಬರ್ತಾರೆ. ಆದ್ದರಿಂದ ಅವರು ತಂದೆ ಮಗ ಇಬ್ಬರೂ ಕೈ ಮುಗಿದು ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಭಗವಾನಪಿ ಭಾರತ ತದುಪನೀತಾರ್ಹಣ ಸೂಕ್ತವಾಕೇನ ಅತಿತರಾಂ ಉದಿತ ಗುಣಗಣಾವತಾರ ಸುವಿಜಯ ಪ್ರಿಯವ್ರತಂ ಆದಿಪುರುಷ ತಂ ಸದಯ ಸಾವಲೋಕ ಇತಿ ಹೋವಾಚ. ನಗುತ್ತಾ ಅವನಿಂದ ಪೂಜೆಯನ್ನು ಸ್ವೀಕಾರ ಮಾಡಿ ಮಂದಹಾಸ ಮಾಡ್ತಾ ಅವನಿಗೆ ಹೇಳ್ತಾನೆ, ನಿಬೋಧತಾತೇದ ಮೃತಂ ಬ್ರವೀಮಿ ಮಾಸೂಯಿತುಂ ದೇವಮರ್ಹಸ್ಯ ಮೇಯಂ ಅಹಂ ಭವಸ್ತೆ ತತ ಏಷ ಮಹರ್ಷಿ ವಹಾಮ ಸರ್ವೇ ವಿವಶಾ ಯಸ್ಯ ದಿಷ್ಟಂ. ಯಾವ ಭಗವಂತನ ಆಜ್ಞೆಯನ್ನು ನಾವು ಪರಿಪಾಲನೆ ಮಾಡ್ತೇವೆ, ನಿನ್ನ ಕೈಯಲ್ಲೇನಿಲ್ಲ, ನಮ್ಮ ಕೈಯಲ್ಲೇನಿಲ್ಲ. ದೇವರು ಏನು ಹೇಳ್ತಾನೆ ಅದನ್ನು ಪರಿಪಾಲನೆ ಮಾಡೋದು ನಮ್ಮ ಜವಾಬ್ದಾರಿ. ಅದು ಬಿಟ್ಟು ನೀನು ತಲೆಹರಟೆ ಹಚ್ಚಬೇಡ, ಹೆಚ್ಚಿನ ಮಾತಾಡಬೇಡ, ನಿನಗೇನೂ ಅಧಿಕಾರವಿಲ್ಲ. ನೋಡು ತಾತ, ಅಪ್ಪ ಮೊಮ್ಮಗನಿಗೆ ಅಪ್ಪ ಕೇಳೋ, ಋತಂಬ್ರವೀಮಿ, ಸತ್ಯವಾದ ಮಾತು ಹೇಳ್ತೀನಿ, ನೀನು ಮಾಸೂಯಿತುಂ ದೇವಮರ್ಹಸ್ಯ ಮೇಯಂ, ಅಮೇಯನಾದ ಯಾರ ಕರ್ಮ ಏನಿದೆ ಅಂತನ್ನುವುದನ್ನು ಕಂಡು ಅದಕ್ಕೆ ತಕ್ಕಂತೆ ಫಲವನ್ನು ಕೊಡುವ ಆ ಭಗವಂತನ ಅಭಿಪ್ರಾಯವನ್ನು ತಿಳಿಯದೆ ಅವನ ಮೇಲೆ ಕೋಪಿಸಿಕೊಳ್ಳುವುದು ತಪ್ಪು. ನಾನು ನೋಡು, ನನಗಿಷ್ಟು 14 ಲೋಕಗಳ ಸೃಷ್ಟಿಯನ್ನು ಕೊಟ್ಟಿದ್ದಾರೆ, ನನಗೇನು ಬೇಕೇನದು? ಬೇಕಾಗಿಲ್ಲ. ನನಗೇನು ಬೇಕು? ಭಗವಂತನ ಪಾದ, ಆ ಪಾದಾರವಿಂದದ ಆರಾಧನೆ. ಅದನ್ನು ಬಿಟ್ಟು ನನಗೆ ಈ ಎಲ್ಲ ಜನರನ್ನು ಪ್ರೇರಿಸೋದು, ಜಗತ್ತನ್ನು ನಿರ್ಮಾಣ ಮಾಡೋದು, ಜಗತ್ತಿನ ಸಂರಕ್ಷಣೆ ಇದ್ಯಾವುದೂ ನನಗೆ ಬೇಡ. ಆದರೆ ಪರಮಾತ್ಮ ಹೇಳಿದ ಆಜ್ಞೆ ಅಂದಮೇಲೆ ಮುಗಿದು. ಭಗವಂತ ಅಮೇಯ, ಅವನ ವಿಧಿಯನ್ನು ನಾವು ಕೋಪಿಸಿಕೊಂಡು ಅದು ಬೇಡ, ಇದು ಸರಿಯಿಲ್ಲ ಅಂತ ಹೇಳೋದಕ್ಕೆ ಯಾರಿಗೂ ಅರ್ಹತೆ ಇಲ್ಲ. ಹಾಗೆ ಹೇಳಿದರೆ ಅಂಧಂತಂಸಾಗ ತಪ, ಹಾಗೆಲ್ಲ ಮಾಡಬಾರ್ದು ಅಂತ ಮೊಮ್ಮಗನಿಗೆ ತಿಳಿಸಿ ಹೇಳ್ತಾರೆ ಮಹರ್ಷಿ. ಈ ನಾರದರು ಅಷ್ಟೇ ಅವರು ಸದೈವ ಸಂಚಾರ ಮಾಡ್ತಾರೆ. ಅವ್ರಿಗೆ ಏನೇನೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅದೆಲ್ಲ ಭಗವದಾಜ್ಞೆ ಇದ್ದದ್ದಕ್ಕಾಗಿ ನಾವು ದೇವರನ್ನು ಕೋಪಿಸಿಕೊಳ್ಳುವುದರಲ್ಲಿ ಅರ್ಥವಿಲ್ಲ. ವಾಹಾಮ ಸರ್ವೇ ವಿವಶ ಯಸ್ಯ ದಿಷ್ಟಂ, ಯಾರ ವಿಧಿಯನ್ನು ನಾವು ಪಾಲಿಸ್ತೇವೆ ಅಷ್ಟೇ. ಅವನು ಮಾಡಿದ ವಿಧಿಯನ್ನು ಪಾಲಿಸುವುದು ಮಾತ್ರ ನಮ್ಮ ಕೆಲಸವೇ ಹೊರತು ಅದಕ್ಕೆ ಹೆಚ್ಚಿಲ್ಲ. ನತಸ್ಯ ಕಶ್ಚಿತ್ ತಪಸ ವಿದ್ಯೆಯಾವ, ನಾನು ತಪಸ್ಸು ಮಾಡಿ ದೇವರ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತೇನೆ, ಯಾರಿಗೂ ಸಾಧ್ಯವಿಲ್ಲ, ಯಾರ ತಾತನಿಗೂ ಸಾಧ್ಯವಿಲ್ಲ. ನತಸ್ಯ ಕಶ್ಚಿತ್ ತಪಸ ವಿದ್ಯೆಯಾವ, ವಿದ್ಯೆಯಿಂದಾಗಲಿ, ಯೋಗವೀರ್ಯೇಣ, ಯೋಗವೀರ್ಯದಿಂದಾಗಲಿ, ಮನೀಷಯಾವ, ಬುದ್ಧಿವಂತಿಕೆಯಿಂದಾಗಲಿ, ಜ್ಞಾನದಿಂದಾಗಲಿ, ನೈವಾರ್ಥಧರ್ಮೈ ಪರತ ಸ್ವತೋವ ಕೃತಂ ವಿಹಂತಂ ತನುಭೃತ್ ವಿಭೂಯ. ಕೃತಂ ಅಂದ್ರೇನು? ಯಾದವಾರ್ಯರು ಬರೀತಾರೆ, ವಿಹಿತಂ, ಅವನು ವಿಧಾನ ಮಾಡಿದ್ದಾನೆ, ಯಾರೂ ಅದನ್ನು ಮೀರಲು ಸಾಧ್ಯವಿಲ್ಲ. ಪರಮಾತ್ಮ ದೇಹದಿಂದ ಮಾಡಿದಂಥದ್ದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಭವಾಯ ನಾಶಾಯ ಚ ಕರ್ಮಕರ್ತುಂ ಶೋಕಾಯ ಮೋಹಾಯ ಸದಾ ಭಯಾಯ ಸುಖಾಯ ದುಃಖಾಯ ಚ ದೇಹಯೋಗಂ ಅವ್ಯಕ್ತದೃಷ್ಟಂ ಜನತಾ ಅಂಗಧತ್ತೆ. ನಮ್ಮ ಶೋಕ, ನಮಗೆ ದುಃಖ, ನಮಗೆ ರೋಗ, ನಮಗೆ ಆರೋಗ್ಯ, ನಮಗೆ ಒಳ್ಳೆಯದು, ನಮ್ಮ ಜನ್ಮ, ನಮ್ಮ ಮರಣ, ಇದೆಲ್ಲವನ್ನು ಹೊಂದುವುದಕ್ಕಾಗಿ
ಪಕ್ಕಾದ ಯೋಗ್ಯವಾದ ದೇಹವನ್ನು ಭಗವಂತ ಕೊಟ್ಟಿರ್ತಾನೆ. ಅಂಥಂಥ ದೇಹವನ್ನು ಕೊಟ್ಟಿರ್ತಾನೆ. ಆ ದೇಹವನ್ನು ಪಡೆಯೋದರಲ್ಲಿ ನಿನಗೇನಾದರೂ ಅಧಿಕಾರ ಉಂಟಾ? ಅಧಿಕಾರ ಇಲ್ಲ. ದೇವರು ಸಂಕಲ್ಪ ಮಾಡ್ತಾನೆ. ವಿಷ್ಣುನು ಯೋನಿಂ ಕಲ್ಪಯತು ತ್ವಷ್ಟ ರೂಪಾಣಿ ಪಿಂಶತಿ ಆಸಿಂಚತು ಪ್ರಜಾಪತಿ ಧಾತಾಗರ್ಭಂ ದಧಾತುತೆ. ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ನಾರಾಯಣ ರೂಪದಿಂದ 4 ರೂಪಗಳಿಂದ ಪರಮಾತ್ಮ ಏನು ಮಾಡ್ತಾನೋ ಮಾಡ್ತಾನೆ. ಯಾವ ದೇಹ ಕೊಡ್ತಾನೋ ಕೊಡ್ತಾನೆ. ಆ ದೇಹವನ್ನು ತಗೊಂಡು ಹುಟ್ಟಬೇಕು. ಅದು ರೋಗಗ್ರಸ್ತವೋ, ನೀರೋಗವೋ, ಚಂದವೋ, ಕೊಳಚೆಯೋ, ಪವಿತ್ರವೋ, ಅಪವಿತ್ರವೋ, ಸಾತ್ವಿಕವೋ, ಸತ್ವಗುಣ ಉದ್ಭರಿತವೋ ಅಥವಾ ಸತ್ವಗುಣಹೀನವೋ, ಏನಿದೆ ಅವನು ಕೊಟ್ಟ ದೇಹ. ದೇಹ ತೆಗೆದುಕೊಳ್ಳುವುದರಲ್ಲಿ ನಿನಗೆ ಸ್ವಾತಂತ್ರ್ಯವಿಲ್ಲ. ಯಾಕೆ ಮಾತಾಡ್ತೀನಿ ನೀನೀಗ? ಮಾತಾಡಬೇಡ, ನಿನಗೆ ಅಧಿಕಾರ ಇಲ್ಲ. ಯದ್ವಾಚಿತಂತ್ಯಂ ಗುಣಕರ್ಮನಾಭಿಭಿ ಸ್ವದಾಮಭಿರ್ವತ್ಸವಯಂ ಸುಯೋಜಿತಾ ಸರ್ವೇ ವವಾಮೋ ಬಲಿಭೀಶ್ವರಾಯ ಪ್ರೋಥಾನಸೀವದ್ವಿಪದೇ ಚತುಷ್ಪದ. ಮೂಗಿಗೆ ಹಗ್ಗ ಹಾಕಿ ಎತ್ತನ್ನು ದನವನ್ನು ಎಳೆಯುವಂತೆ ನಮ್ಮನ್ನು ತನ್ನ ಮಾತಿನ ವಿಧಿವಾಕ್ಯದಲ್ಲಿ ನಮ್ಮನ್ನು ಕಟ್ಟಿ ಹಾಕಿದ್ದಾನೆ. ಕಟ್ಟಿ ಹಾಕಿದ್ದಾನೆ. ಆ ಭಗವಂತನ ವಿಧಿಯನ್ನು ಪರಿಪಾಲನೆ ಮಾಡದೆ, ಭಗವಂತನ ಆಜ್ಞೆಯನ್ನು ಪರಿಪಾಲನೆ ಮಾಡದೆ ಇನ್ನೇನಾ ಕೆಲಸ ಮಾಡಿದರೆ ಅದೆಷ್ಟೇ ಉತ್ತಮವಾದ ಕೆಲಸವಾಗಿರಬಹುದು. ಆದರೆ ಆ ಕೆಲಸವನ್ನು ಮಾಡಿದರೆ ಮನುಷ್ಯ ಎಂದೆಂದಿಗೆ, ಪರಮಾತ್ಮ ಎಂದೆಂದಿಗೆ ಪ್ರೀತನಾಗುವುದಿಲ್ಲ. ಇದೇ ವರ್ಣಾಶ್ರಮ ಧರ್ಮದ ಕರ್ಮವನ್ನೇ ಮಾಡಬೇಕು. ಅದನ್ನು ಬಿಟ್ಟು ಬೇರೆ ಕರ್ಮವನ್ನು ಮಾಡಿದರೆ ಭಗವಂತ ಮೆಚ್ಚುವುದಿಲ್ಲ ಅಂತ ಹೇಳುವುದಕ್ಕಾಗಿ ಬಂದಿದ್ದಾರೆ ಬ್ರಹ್ಮದೇವರು. ಬಹಳ ಮಹತ್ವದ ಮಾತು. ನಾವೆಲ್ಲ ಈಗ ನಮ್ಮ ಡ್ಯೂಟಿ ಅಂತ ನಾವು ಕಂಡ ಕಾರ್ಯವನ್ನು ನಾವು ನಮ್ಮದಾಗಿ ಮಾಡಿಕೊಂಡು ನಾವು ಮಾಡ್ತಾ ಇದ್ದೇವೆ. ಕಾಲ ಬಂದಿದೆ, ಆಪತ್ತು ಇದೆ, ಸರಿ. ಆದರೆ ಅದು ಒಳ್ಳೆಯದು. ಭಗವಂತನು ಹೇಳಿದ, ವಿಧಾನ ಮಾಡಿದ ಕರ್ಮಗಳನ್ನೇ ನಾವು ಸ್ವೀಕಾರ ಮಾಡಬೇಕು. ಯದ್ವಾಚಿತಂತ್ಯಂ ಗುಣಕರ್ಮ, ಇದೆಲ್ಲ ಬೇಕಾದಷ್ಟು ವಿಸ್ತಾರವಾಗಿ ತಿಳಿಬೇಕಾದದ್ದು. ಐತರೇಯೋಪನಿಷತ್ತಿನಲ್ಲಿ ಬರ್ತದೆ, ಇಲ್ಲಿ ಬರ್ತದೆ, ಭಾಗವತದಲ್ಲೇ 10 ಕಡೆಗೆ ನಮಗೆ ತಿಳಿಸ್ತಾರೆ. ವೇದ ವಾಕ್ಯ ಎನ್ನುವುದು ಒಂದು ದೊಡ್ಡ ಹಗ್ಗ. ಅದು ವಿಧಿ. ಆ ವಿಧಿವಾಕ್ಯಗಳಲ್ಲಿ ಬ್ರಾಹ್ಮಣಾದಿ ನಾಮಗಳು, ಇಂತಿಂಥ ಗುಣಗಳು, ಇಂತಿಂಥ ಕರ್ಮಗಳು, ಅವುಗಳಿಂದ ನಾವು ಬದ್ಧರಾಗಿದ್ದೇವೆ. ಸಣ್ಣ ಸಣ್ಣ ಹಗ್ಗಗಳು. ದೊಡ್ಡ ಹಗ್ಗಕ್ಕೆ ಎಲ್ಲ ಆಕಳುಗಳನ್ನು ಸಣ್ಣ ಹಗ್ಗವನ್ನು ಕಟ್ಟಿ ಕುತ್ತಿಗೆಗೆ ಕಟ್ಟಿ ಅಲ್ಲಿ ಕಟ್ಟಿರ್ತಾರೆ. ಹಾಗೆ ನಾವು ಎಲ್ಲರೂ ಕೂಡ ಬದ್ಧರಾಗಿದ್ದೇವೆ. ಈ ವೇದವಾಕ್ಯ ಎನ್ನುವುದು ಒಂದು ದೊಡ್ಡ ತಂತಿ. ಅವರವರ ನಾಮ ಅನ್ನುವುದು ಸಣ್ಣ ಸಣ್ಣ ಕಣ್ಣಿ ಹಗ್ಗಗಳು. ಅವುಗಳಿಂದ ಕಟ್ಟಿದ್ದಾರೆ ನಮ್ಮನ್ನು. ಆದ್ದರಿಂದ ಸರ್ವೇ ವಹಾಮೋ ಬಲಿಮೀಶ್ವರಾಯ. ಪರಮಾತ್ಮನಿಗೆ ನಾವೆಲ್ಲರೂ ಕೇವಲ ಬಲಿಯನ್ನು ಕೊಡುವವರು ಮಾತ್ರ. ನಸೀವ ದ್ವಿಪದೇ ಚತುಷ್ಪದ. ಮೂಗಿನಲ್ಲಿ ಕಟ್ಟಲ್ಪಟ್ಟ ನಾವೆಲ್ಲ ದೇವರ ಸಂಕಲ್ಪದಂತೆ ಇರುವುದು. ಈಶಾವಸೃಷ್ಟಂ ಹ್ಯವರುದ್ಮಯಂಗ ದುಃಖಂ ಸುಖಂ ವ ಗುಣಕರ್ಮ ಸಂಘ ಆಸ್ಥಾಯ ತತ್ತದ್ ಯದಯುಂಕ್ತನಾಥ ಚಕ್ಷುಷ್ಪಥ ಅಂಧ ಇವ ನಿಯಮಾನ. ಕಣ್ಣಿಲ್ಲದವರು ಯಾವ ರೀತಿಯಾಗಿ ಕಣ್ಣಿದ್ದವರಿಂದ ಒಯ್ಯಲ್ಪಡ್ತಾರೋ ಹಾಗೆ ನಾವು ಸರ್ವಥಾ 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 ಜ್ಞಾನ, ಇಚ್ಛಾ, ಪ್ರಯತ್ನ ಇಲ್ಲದ, ಸ್ವತಂತ್ರರಲ್ಲದ, ಏನೂ ಸ್ವಾತಂತ್ರ್ಯವಿಲ್ಲದಂತಹ ಒಂದು ಗೊಂಬೆಗಳು ನಾವು. ಸುತರಾಂ ಗೊಂಬೆಗಳು. ಆ ಭಗವಂತ ಪ್ರೇರಣೆ ಮಾಡಿದರೆ, ದಯಪಾಲಿಸಿದರೆ ಜ್ಞಾನ, ಭಗವಂತ ದಯಪಾಲಿಸಿದರೆ ಇಚ್ಛೆ, ಭಗವಂತ ದಯಪಾಲಿಸಿದರೆ ಕ್ರಿಯೆ. ಇದನ್ನು ಪಡೆದ ನಾವು ಅವನು ಕೊಟ್ಟ ಸುಖ ದುಃಖಗಳನ್ನು ಭೋಗಿಸಬೇಕಷ್ಟೆ. ಆದ್ದರಿಂದ ನಮ್ಮ ಕೈಯಲ್ಲೇನಿಲ್ಲ, ಭಗವಂತನೇ ಅಲ್ಲ. ಮುಕ್ತೋಪಿ ತಾವದ್ ವಿಭೃದ್ಯಾತ್ ಸ್ವದೇಹಂ ಆರಬ್ಧಮಶ್ನನ್ ಅಭಿಮಾನ ಶೂನ್ಯ ಯಥೋಪಯಾತಂ ಪ್ರತಿಘಾತ ನಿದ್ರಹ ಕಿಂತು ಅನ್ಯದೇಹಾಯ ಗುಣನ್ನವರಂತೆ. ಜೀವನ್ಮುಕ್ತ, ಅಪರೋಕ್ಷ ಜ್ಞಾನಿ. ಅಪರೋಕ್ಷ ಜ್ಞಾನಿಯಾಗಿದ್ದಿ ಅಂತ ಹೇಳ್ತೀಯ. ಅಪರೋಕ್ಷ ಜ್ಞಾನಿಯಾಗಿದ್ದರೂ ಕೂಡ ಭಗವಂತ ಕೊಟ್ಟ ಆಜ್ಞೆಯ ಪ್ರಕಾರ ನಾವು, ಅವನು ಅಭಿಮಾನ ಶೂನ್ಯನಾಗಿ ದೇಹವನ್ನು ತಾಳ್ತಾನೆ. ದೇಹವನ್ನು ಬಿಡ್ಲಾರ, ಕರ್ಮವನ್ನು ಬಿಡ್ಲಾರ. ಅವನು ಮತ್ತೆ ಮತ್ತೆ ದೇಹಗಳು ಬರದಿರುವಂತೆ ಕರ್ಮದ ಅಭಿಮಾನವನ್ನು ಬಿಟ್ಟು ತಾನು ಕರ್ಮವನ್ನು ಮಾಡ್ತಾನೆ. ಕರ್ತೃತ್ವಾಭಿಮಾನ, ಸ್ವಾಮಿತ್ವಾಭಿಮಾನ,
ಇವುಗಳ ಅಭಿಮಾನವನ್ನು ಬಿಟ್ಟು ಅವನು ಕರ್ಮವನ್ನು ಮಾಡ್ತಾನೆ ಅಷ್ಟೇ ಹೊರತು ಕರ್ಮವನ್ನೇ ಮಾಡುವುದಿಲ್ಲ ಅಂತ ಆಗಲಿಕ್ಕೆ ಸಾಧ್ಯವಿಲ್ಲ. ಇನ್ನು ನಿನಗೆ ಇಲ್ಲ, ನಾನು ಗೃಹಸ್ಥಾಶ್ರಮದಲ್ಲಿದ್ದರೆ ನನಗೆ ತುಂಬ ತೊಂದರೆ ಇದೆ, ಎಲ್ಲ ಕಾಮಕ್ರೋಧಾದಿಗಳ ಉಪದ್ರವ ಬಹಳ ಅಂತಂದರೆ, ಕಾಮಕ್ರೋಧಾದಿಗಳ ಉಪದ್ರವ ಎಲ್ಲಿದ್ದರೂ ನಿನಗಾಗತ್ತೆ. ಕಾಮಕ್ರೋಧಗಳು ಇವೆಯಲ್ಲ ನಿನಗೆ, ಹಾಗಾದರೆ ಗೃಹಸ್ಥಾಶ್ರಮದಲ್ಲೂ ನಿನಗೆ ಪೀಡೆ, ಕಾಡಿನಲ್ಲೂ ನಿನಗೆ ಪೀಡೆ. ಅದಿಲ್ಲದೆ ಇದ್ದರೆ ಅದನ್ನು ತ್ಯಾಗ ಮಾಡು. ತ್ಯಾಗ ಮಾಡಲೇಬೇಕು, ಅದೇ ವಿಧಿ, ಮೊಟ್ಟ ಮೊದಲ ವಿಧಿ. ಅದನ್ನು ತ್ಯಾಗ ಮಾಡಿದರೆ ನಿನಗೆ ಗೃಹಸ್ಥಾಶ್ರಮದಲ್ಲಿದ್ದರೂ ತೊಂದರೆ ಆಗೋದಿಲ್ಲ. ಗೃಹಸ್ಥಾಶ್ರಮದಲ್ಲಿದ್ದು ಕಾಮಾದಿಗಳನ್ನು ತೊರೆದು ಇರಬೇಕು ಅಂತ ಏನದು ಅಗತ್ಯ ಹೇಳ್ತಾರೆ. ನಿನ್ನ ಅಧಿಕಾರ ಇದು. ಗೃಹಸ್ಥನಾಗಿ ಉಳಿದು ಕರ್ಮವನ್ನು ಮಾಡುವುದು ನಿನ್ನ ಅಧಿಕಾರ. ಅದನ್ನು ಬಿಟ್ಟು ಹೇಗೆ ಹೋಗೋದು? ಅದನ್ನು ಬಿಟ್ಟು ಹೋಗೋದು ಹೇಗೆ? ಅದನ್ನು ಬಿಡಲಿಕ್ಕೆ ಬರುವುದಿಲ್ಲ. ನಿನ್ನ ಕರ್ತವ್ಯ ಅಂತಾದ ಮೇಲೆ ಅದನ್ನು ಲೋಪ ಮಾಡಲಿಕ್ಕೆ ಸಾಧ್ಯವಿಲ್ಲ. ಭಯಂ ಪ್ರಮತ್ತಸ್ಯ ವನಿಷ್ವಪಿ ಸ್ಯಾತ್ ಯಥೋ ವಸಂತೆ ಸಪತ್ನಾಃ ಜಿತೇಂದ್ರಿಯಸ್ಯ ಆತ್ಮರತಿರ್ಬುಧಸ್ಯ ಗೃಹಾಶ್ರಮಃ ಕಿನ್ನು ಕರೋತ್ಯವದ್ಯಂ ಯತ್ಸತ್ ಸಪತ್ನಾನ್ ವಿಜಿಗೀಷಮಾಣಃ ಗೃಹೇಶು ನಿರ್ವಿದ್ಯ ಯಥೇತ ಪೂರ್ವಂ ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರಿನ್ ಕ್ಷೀಣೇಶು ಕಾಮಂ ವಿಚರೇದ್ ವಿಪಶ್ಚಿತ್. ಭಾರಿ ವಿಚಿತ್ರ, ಎಷ್ಟು ಸುಂದರ ಮಾತು ನೋಡಿ. 6 ಶತ್ರುಗಳು ಕಾಮಕ್ರೋಧಾದಿ, ಆ ಕಾಮಾದಿ ಶತ್ರುಗಳನ್ನು ಗೆದ್ದು ಮನುಷ್ಯ ಮೊದಲು ಅಲ್ಲಿ ನಾವು ಗೆಲುವನ್ನು ಅಲಂಬುದ್ಧಿಯನ್ನು ಹೊಂದಿ ಆಮೇಲೆ ಉಳಿದ ಸಾಧನೆಗಳನ್ನು ಮಾಡಬೇಕು. ಯುದ್ಧೇತ ದುರ್ಗಾಶ್ರಿತ ಊರ್ಜಿತಾರೆ. ಇಲ್ಲಿ ಏನಾಗುತ್ತೆ, ಕಾಮಾದಿಗಳು ಶತ್ರುಗಳನ್ನು ಸೋಲಿಸುವಾಗ, ಶತ್ರುಗಳ ಜೊತೆಗೆ ಯುದ್ಧ ಮಾಡುವಾಗ ಒಂದು ಅವಶ್ಯಕ, ಅದೇನು, ಶತ್ರುಗಳಿಗೆ ನಾವು ಸಿಗಬಾರದು ಅಂತನ್ನುವುದಕ್ಕೆ ಒಂದು ಅಗತ್ಯ. ಅದೇನು, ದುರ್ಗ. ಆ ದುರ್ಗ ಯಾವುದು? ಕಾಮಾದಿಗಳೆಂಬ ಶತ್ರುಗಳನ್ನು ಸೋಲಿಸುವಾಗ, ಯುದ್ಧವಾಡುವಾಗ ಆ ಕಾಮಾದಿಗಳು ನಮಗೆ ಬಾಧಿಸದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವುದಕ್ಕೆ ಉತ್ತಮವಾದಂತಹ ದುರ್ಗ ಯಾವುದು? ಕೋಟೆ, ಫೋರ್ಟ್ ಯಾವುದದು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಭಗವಂತನ ಭಕ್ತಿ.